ಬನ್ನಿ ಬೇಗ ಬನ್ನಿ. ಅವ್ರಿಗೆ ಅವ್ರು ಮಾತಾಡೋದು ಕೇಳೋದು ಕಷ್ಟ. ಬನ್ನಿ ಸರ್. ಅವ್ರು ಮಾತಾಡ್ತಾರೆ. ಅದೇ ಸೀನೇ ಇಲ್ಲ. ನೀವು ಮಾತಾಡ್ಬೇಕು, ನಾವು ಕೇಳಿಸ್ಕೊಬೇಕು. ಹೇಳಿ ಸರ್. ಮೇನ್ ಇಲ್ಲಿದ್ದಾರೆ. ಕೇಳಿ ಅವ್ರು ಏನು ಕ್ವಶನ್ ಕೇಳ್ತಾರೆ. ಸಿನಿಮಾ ಟ್ರೈಲರ್ ಸರ್ ಅವ್ರು ಕರೆದ್ರು, ಫೋನ್ ಮಾಡಿದ್ರು, ಆಯ್ತು ನನ್ನ ಸೊ ಟೀಸರ್ ಚೆನ್ನಾಗಿದೆ, ತುಂಬಾ ಇಷ್ಟ ಆಗಿದೆ. ಅವ್ರಿಗೆ ಆಲ್ ದ ಬೆಸ್ಟ್. ಮೇಡಮ್ ನಿಮ್ಮೆಲ್ಲ ಅಭಿನಯ ನೋಡ್ತಾರೆ ಅಭಿನಯ ನಿಮ್ಮನ್ನ ನೋಡಕ್ಕಾಗ್ತಲ್ಲ ಎಲ್ಲಿ ಯಾವ್ದಾದ್ರು ನೀವು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಬಂದು ಮಾಡ್ತೀವಿ. ನೀವು ಒಳ್ಳೆ ಸ್ಕ್ರಿಪ್ಟ್ ಕೊಡಿ, ನಾವು ಮಾಡ್ತೀವಿ. ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಅವ್ರು ಇಲ್ಲೇ ಚೆನ್ನಾಗಿ ನೀವ್ ಹೇಳಿ ಮೇಡಮ್. ನಮ್ಗೆ ನಿಜ ಗೊತ್ತಿಲ್ಲ ಅದ್ರ ಬಗ್ಗೆ. ಬಣ್ಕರ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಸರ್. ಇಂಡಸ್ಟ್ರಿ ನಡೀತಾ ಇದೆ. ತಮಿಳುನಾಡಲ್ಲಿ ಸ್ಟ್ರಿಕ್ಟಾಗಿ ನವೆಂಬರ್ 1ರಿಂದ ಶೂಟಿಂಗ್ನೇ ನಿಲ್ಲಿಸಬೇಕು ಅಂಥೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾರಣ ಭಾಳಷ್ಟಿದ್ದಾರೆ. ಅದು ಇತ್ತೀಚೆಗೆ ನಮ್ಮ ಚಿತ್ರರಂಗದ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ ಸೆಸ್ ಹೇರಿರ್ತಕ್ಕಂಥದ್ದು, ತೆರಿಗೆ ಮೇಲೆ ಬಂದಿರತಕ್ಕಂಥ ಸೆಸ್ಸು, ಹಾಗೆಯೇ ಪೈರಸಿಗಳ ಹಾವಳಿ, ಮತ್ತು ಈ ನಮ್ಮ ಈ ಒಂದು ಚಾನಲ್, ಒಂದು ಆ್ಯಪಿಂದ ಸಂಪೂರ್ಣವಾಗಿ ಭಾರತೀಯ ಚಿತ್ರರಂಗದ ಅಷ್ಟೂ ಚಿತ್ರಗಳು ಆ ಒಂದು ಆ್ಯಪಲ್ಲಿ ಟೆಲಿಕಾಸ್ಟ್ ಆಗ್ತಾಯಿದೆ. ಅದು ಓಪನಿಂಗ್ ಡೇನೇ. ಸೊ ಹೀಗಾಗಿ ಚಿತ್ರರಂಗಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. 1500ರಿಂದ ಒಂದು 250-300 ಥಿಯೇಟ್ರ್ಗಳಿಗೆ ಬರ್ತಕ್ಕಂಥದ್ದು, ಅಷ್ಟೇ ಥಿಯೇಟ್ರ್ಗಳು ಉಳ್ಕೊಳ್ಳೋವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಇಂಥವನ್ನೆಲ್ಲ ಯೋಚನೆ ಮಾಡಿ ಚೆನ್ನೈನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇಷ್ಟು ದಿವಸ ಕಟ್ ಆಫ್ ಡೇಟಲ್ಲಿ ಶೂಟಿಂಗ್ಗಳನ್ನ ಮುಗಿಸ್ಕೋಬೇಕು, ಇಂಥ ಕಟ್ ಆಫ್ ಡೇಟಿಂದ ಚಿತ್ರೀಕರಣವನ್ನು ಅಂದರೆ ರಿಲೀಸು ಕೂಡ ನಿಲ್ಲಿಸಬೇಕು ಅಂತೇಳಿ. ಸೊ ಇವೆಲ್ಲವಕ್ಕೂ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ತಂದು ನಂತರ ಚಿತ್ರರಂಗವನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿಯ ಉದ್ದೇಶ ಆಗಿದೆ. ಅಲ್ಲಿಂದನೂ ಕೂಡ ನಮಗೆ ಫೋನ್ ಬಂದಿತ್ತು, ಇಲ್ಲಿಗೂ ಬಂದು ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ನಮ್ಮನ್ನು ಇನ್ವೈಟ್ ಮಾಡಾದಮೇಲೆ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆಗಳು ಏನು ಅನ್ನೋದು ಇಲ್ಲಿಗೆ ನಮಗೆ ಕನೆಕ್ಟ್ ಆಗುತ್ತಾ ಅನ್ನೋದನ್ನು ನಾವು ನೋಡಿಕೊಂಡು ನಮ್ಮ ಮಾತೃ ಸಂಸ್ಥೆ ಮತ್ತು ನಮ್ಮ ಎಲ್ಲ ಅಂಗಸಂಸ್ಥೆಗಳು ಕೂಡ ಅದ್ರ ಬಗ್ಗೆ ತೀರ್ಮಾನ ತೊಗೊಂಡು ಏನು ಮಾಡಬೇಕು ಅನ್ನೋದನ್ನ ಡಿಸಿಷನ್ ತೊಗೊತೀವಿ ಸರ್. ಮೇಡಮ್ ಥಿಯೇಟರ್ಗೆ ಜನ ಬರ್ತಾರ ಮೇಡಮ್, ಅದ್ರ ಬಗ್ಗೆ ಸರ್ ನೀವು ಒಳ್ಳೆ ಫಿಲಿಮ್ ಬರ್ತಾ ಇದೆ ಸರ್. ಅವ್ರಿಗೆ ಒಳ್ಳೆ ಚಿತ್ರಗಳು ಬೇಕು. ಇವಾಗ ಕಾಂತಾರ ಅಂತಲ್ಲ ಸಿನಿಮಾ ಓಡಿಲ್ವ ಸರ್? ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಯಾಕೆ ಜನ ಬಂದು ನೋಡಲ್ಲ? ಖಂಡಿತ ನೋಡ್ತಾರೆ. ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ಬಂದುಬಿಟ್ರೆ ಯಾರು ಥಿಯೇಟರ್ ಬರಲ್ಲ ಸರ್. ಬರ್ತಾ ಇಲ್ಲ ಈಗ ಸರ್. ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ಎಲ್ಲ ಚಿತ್ರಗಳು ಬರ್ತಾ ಇದ್ದಾವೆ. ಭಾರತೀಯ ಚಿತ್ರರಂಗದ ಅಷ್ಟು ಚಿತ್ರಗಳು, ಅದು ತಮಿಳು, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷ್ ಯಾವುದಾದ್ರೂ ಬರ್ತಾ ಇದೆ. ಸೊ ಆ ಥರ ಒಂದು ಟೆಲಿಗ್ರಾಮ್ ಅನ್ನೋ ಅಂಥ ಆ್ಯಪಲ್ಲಿ ಸಿನಿಮಾಗಳನ್ನ ಕೂತಿರೋ ಜಾಗದಲ್ಲಿ ನೋಡಾದ್ಮೇಲೆ ಥಿಯೇಟರ್ಗಳಿಗೆ ಯಾಕೆ ಬರ್ತಾರೆ ಸರ್? ಅದನ್ನೇ ಇವಾಗ ನಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಕೋವಿಡ್ ಸಂದರ್ಭದಲ್ಲಿ 3 ಒಂದು ಆ್ಯಪನ್ನು ಏಕಾಏಕಿ ನಿಲ್ಲಿಸ್ಬಿಟ್ರಲ್ಲ ಸರ್, ಚೈನಾ ಆ್ಯಪು ಅಂತೇಳಿ. ಸೊ ಅದೇ ರೀತಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರ್ತಕ್ಕಂಥ ತೆರಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣ ಏನಿದೆ ಕೇಂದ್ರಕ್ಕೂ ಹೋಗ್ತಾ ಇಲ್ಲ, ರಾಜ್ಯಕ್ಕೂ ಹೋಗ್ತಾ ಇಲ್ಲ. ಸೊ ಅದರಿಂದ ಆ ಟೆಲಿಗ್ರಾಮ್ ಅನ್ನೋ ಆ್ಯಪನ್ನು ಫಸ್ಟು ಒಂದು ಮಾನದಂಡವನ್ನು ಕೊಟ್ಟು ಅದನ್ನು ಬಂದ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಇದು ಒಂದು ವಿಚಾರ. ಈಗ ಮೇಡಮ್ನ ಕೇಳಿದ್ರಿ ನೀವು, ಜನ ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಅಂತ. ಇವೆಲ್ಲ ಕಾರಣಗಳಿಂದ ಥಿಯೇಟರ್ಗಳು ಜನ ಬರ್ತಾ ಇಲ್ಲ ಸರ್. ಒಂದು ಕಡೆ ಸ್ಟಾರ್ ಕೇಳಿರ್ತೀರಾ ಅಭಿಮಾನಿಗಳು, ಆ ಅಭಿಮಾನಿಗಳು ಬರ್ತಾರೆ, ಈ ಅಭಿಮಾನಿಗಳು ಬರಲ್ಲ ಅಂತ ಹೇಳ್ತಾರೆ ಸರ್. ನಿಜ ಇದ್ರ ಬಗ್ಗೆ ಗೊತ್ತಿಲ್ಲ. ಬಣ್ಕರ್ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ. ಯಾವ ಸರ್ ನೋಡಿ ಸರ್, ಇಲ್ಲ ಸರ್. ಅಭಿಮಾನಿಗಳು ನೋಡಿ ಸರ್, ಹೀರೋಗಳು, ಸ್ಟಾರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ ಸರ್. ಎಲ್ಲರೂ ಒಮ್ಮತದಲ್ಲಿದ್ದಾರೆ ಸರ್, ಬಾಂಧವ್ಯದಲ್ಲಿದ್ದಾರೆ ಸರ್. ಅವರ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಅಭಿಮಾನಿಗಳಲ್ಲ ಸರ್, ದುರಾಭಿಮಾನಿಗಳು. ಅವ್ರುಗಳು ಬಂದು ಇಲ್ದೇ ಇರೋ ಸೀನ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಈ ಥರ ಗೊಂದಲಗಳನ್ನ ಎಬ್ಬಿಸ್ತಾ ಇದ್ದಾರೆ ವಿನಃ ನಮ್ಮ ನಟ ನಟಿಯರು ಬಾಂಧವ್ಯವಾಗಿ ಚೆನ್ನಾಗಿ ನಗುತ್ತಾ ಜಾಲಿಯಾಗಿದ್ದಾರೆ ಸರ್.